ದಿ ಸರ್ವೈವರ್ ಅಂಡ್ ದಿ ರೂಲರ್ ಇಬ್ರು ಸೇರ್ಕೊಂಡು ದೊಡ್ಡ ಕಾಳಗಕ್ಕೆ ಅಖಾಡವನ್ನ ಸಜ್ಜು ಮಾಡ್ಕೊಂಡಿದ್ದಾರೆ. ಭಾರತೀಯ ಚಿತ್ರರಂಗದ ಇವತ್ತಿನ ಟ್ರೆಂಡ್ ಸ್ಟಂಟ್ ಮಾಸ್ಟರ್ ರವಿ ವರ್ಮ ಅವರ ಚೊಚ್ಚಲ ಸಿನಿಮಾ ಇದು. ರಕ್ಷಕನ ಕಥೆಯೋ ರಾಕ್ಷಸನ ಕಥೆಯೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ರಕ್ಕಸಪುರದೋಳ್ ವರ್ಷದ ಅಂತ್ಯಕ್ಕೆ ಬಂದು ಒಂದು ಕಿಡಿಯನ್ನು ಹಚ್ಚಿದೆ. ಅಂಡ್ ರವಿ ಸಾರಂಗ ಒಂಥರ ತ್ರಿಬಲ್ ಆರ್ ಇದು. ಆಮೇಲೆ ಸಿನಿಮಾ ಹೆಸರು ರಕ್ಕಸಪುರದೋಳ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈಗಷ್ಟೇ ಒಂದು ಬ್ಯೂಟಿಫುಲ್ ಟೀಸರ್ನ ನೋಡಿದೆ, ಅದೇ ರಕ್ಕಸಪುರದೋಳ್. ರಾಜ್ ಬಿ ಶೆಟ್ಟಿ ಅವರ ಮತ್ತೊಂದು ಸಿನಿಮಾ. ಸೊ ಈ ಸೀಸನ್ ಒಂಥರ ರಾಜ್ ಬಿ ಶೆಟ್ಟಿ ಸೀಸನ್ ಆಗೋಗಿದೆ. 3 ತಿಂಗಳು ಅಂದರೆ ಡಿಸೆಂಬರ್ಗೆ 45 ಬಂತು. ಸೂಪರ್ ಸಕ್ಸಸ್, ನೀವೆಲ್ಲ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ. ರಾಜ್ ಬಿ ಶೆಟ್ಟಿ ಅವರು ಈ ಒಂದು ಸೀಸನಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದ್ದಾರೆ. ಅವರು ಬಜ್ಜಲ್ಲಿದ್ದಾರೆ, ಸುದ್ದಿಯಲ್ಲಿದ್ದಾರೆ. ಆ್ಯಂಡ್ ನೆಕ್ಸ್ಟು ಜನವರಿಗೆ ಲ್ಯಾಂಡ್ ಲಾರ್ಡ್ ಬರ್ತಿದೆ. ಸಲಗ ವಿಜಯ್ ಕುಮಾರ್ ಜೊತೆಗೆ ರಾಜ್ ಬಿ ಶೆಟ್ಟಿ ಅಗೇನ್ ದಿ ಸರ್ವೈವರ್ ಆ್ಯಂಡ್ ದಿ ರೂಲರ್ ಇಬ್ಬರೂ ಸೇರಿಕೊಂಡು ದೊಡ್ಡ ಕಾಳಗಕ್ಕೆ ಅಖಾಡವನ್ನು ಸಜ್ಜು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಲ್ಯಾಂಡ್ ಲಾರ್ಡ್ ಒಂದು ರೇಂಜ್ಗೆ ಹೈಪ್ ಆಗಿದೆ. ಸೊ ಇದರ ಜೊತೆಗೆ ಫೆಬ್ರವರಿ ತಿಂಗಳು ರಾಜ್ ಬಿ ಶೆಟ್ಟಿದೆ ಅನ್ನೋದನ್ನು ಇವತ್ತು ಟೀಸರ್ ಮೂಲಕ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ. ಸೊ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೋಳ್ ಸಿನಿಮಾ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಈ ಮೂಲಕ ರಾಜ್ ಬಿ ಶೆಟ್ಟಿ ತಿಂಗಳಿಗೊಂದು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಿದೆ. ಸೊ ಅದಕ್ಕಿಂತ ಮೊದಲು ಅಂದರೆ ಈ ರಿಲೀಸು ಮತ್ತೊಂದು ಹೇಳೋದಕ್ಕಿಂತ ಮೊದಲು ಈ ಟೀಸರ್ ಬಗ್ಗೆ ನಾವು ಮಾತಾಡಲೇಬೇಕು. ತುಂಬ ವಿಶೇಷವಾಗಿ ಈ ಟೀಸರ್ ಕಾಣಿಸ್ತಾ ಇದೆ. ಕುತೂಹಲ ಭರಿತವಾಗಿದೆ ಕಂಟೆಂಟು ಆ್ಯಂಡ್ ಕ್ವಾಲಿಟಿ ಆಗಿದೆ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ಭಾರತೀಯ ಚಿತ್ರರಂಗದ ಇವತ್ತಿನ ಟ್ರೆಂಡ್ ಸೆಟ್ಟರ್, ಇವತ್ತಿನ ಟ್ರೆಂಡ್ ಸ್ಟಂಟ್ ಮಾಸ್ಟರ್ ರವಿ ವರ್ಮ ಅವರ ಚೊಚ್ಚಲ ಸಿನಿಮಾ ಇದು ನಿರ್ಮಾಣದ್ದು. ಸೊ ಅವ್ರನ್ನ ಡೈರೆಕ್ಟರಾಗಿ ನೋಡಿದ್ದೀರಾ, ಸ್ಟಂಟ್ ಕೊರಿಯೋಗ್ರಾಫರಾಗಿ ನೋಡಿದ್ದೀರಾ, ಆರ್ಟಿಸ್ಟಾಗಿ ನೋಡಿದ್ದೀರಾ. ಸೊ ಫಸ್ಟ್ ಟೈಮ್ ಅವರು ಪ್ರೊಡಕ್ಷನ್ಗೆ ಬಂದಿದ್ದಾರೆ. ಸೊ ಅವರ ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಈ ಥರದೊಂದು ವಿಶೇಷ ಸಿನಿಮಾವನ್ನು ಅವರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಸಿನಿಮಾ ಸೆಟ್ಟೇರ್ದಾಗಲೇ ಜೋಗಿ ಪ್ರೇಮ್ ಅವರು, ರಕ್ಷಿತಾ ಅವರು, ಮತ್ತು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಪ್ರೇಮ್ ಅವರ ಅಪ್ಪಟ ಶಿಷ್ಯ, ಸುಮಾರು ಸಿನಿಮಾಗಳನ್ನು ಜೊತೆಗೆ ಮಾಡಿರುವಂತಹ ರವಿ ಸಾರಂಗ್ ಅವರ ಚೊಚ್ಚಲ ಸಿನಿಮಾ ಇದು. ಸೊ ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂದರೆ, ಅವರ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ ಅಂದರೆ, ಅವರ ಒಂದು ಸಿನಿಮಾ ಪಲ್ಸ್ ಏನಿರ್ಬೋದು, ಅವರ ಒಂದು ವಿಷನ್ ಏನಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಅದರ ಒಂದು ಗ್ಲಿಮ್ಸು, ಅದರ ಒಂದು ಝಲಕ್ಕು ಈ ಟೀಸರ್ ಮೂಲಕ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಅರ್ಜುನ್ ಜನ್ಯ ಆ್ಯಂಡ್ DOP ಡೇವಿಡ್ ವಿಲಿಯಮ್ಸು. ಸೊ ಈ ಕಾಂಬಿನೇಷನ್ನೇ ವಿಶೇಷವಾಗಿದೆ. ಆ್ಯಂಡ್ ಪ್ರೀವಿಯಸ್ಲಿ ನೀವು ಅವರನ್ನು ಡೇವಿಡ್ ವಿಲಿಯಮ್ ಎಷ್ಟು ದೊಡ್ಡ ಟೆಕ್ನಿಷಿಯನು, ಈಗ KD ಮಾಡುತ್ತಿದ್ದಾರೆ, ಪ್ರೀವಿಯಸ್ಲಿ ವಿಕ್ರಾಂತ್ ರೋಣ ಮಾಡಿದರು. ಆ್ಯಂಡ್ ಸುಮಾರು ಸಿನಿಮಾ ಅಂದರೆ ಅವರ ಒಂದು ಸಿನಿಮಾ ವಿಷನ್ನು, ಸ್ಕೇಲು, ಈ ಥರದ್ದೊಂದು ಕ್ವಾಲಿಟಿ ಟೆಕ್ನಿಷಿಯನ್ಸು. ಆ್ಯಂಡ್ ರವಿ ವರ್ಮ ಇಟ್ ಸೆಲ್ಫ್ ದೊಡ್ಡ ಟೆಕ್ನಿಷಿಯನು. ಇವರೆಲ್ಲ ಸೇರಿಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಈ ಟೀಸರ್ ಅದನ್ನೆಲ್ಲವನ್ನು ಸಾರಿ ಹೇಳ್ತಾ ಇದೆ, ಎಲ್ಲರ ಒಂದು ಕೈ ಚಳಕವನ್ನು ತೋರಿಸ್ತಾ ಇದೆ. ಕೊನೆಗೆ ಬರೋ ಮ್ಯೂಸಿಕ್ ಬಿಟ್ಟು ಅರ್ಜುನ್ ಜನ್ಯ ಅವರ ಒಂದು ಆ ಸಿನಿಮ್ಯಾಟಿಕ್ ಪಲ್ಸು, ಆ ಮಾಸ್ ಪಲ್ಸ್ನ ತೋರಿಸ್ತಾ ಇದೆ. ಇದರ ನಡುವೆ ಸೊ ರಾಜ್ ಬಿ ಶೆಟ್ಟಿ ಈ ಸಿನಿಮಾದ ಮೂಲಕ ಈ ಸಿನಿಮಾಗೆ ನಾಯಕ ನಟನ ಕಾಣಿಸ್ಕೊಂಡಿರೋ ರೀತಿ ಆ್ಯಂಡು ಈ ಟೀಸರ್ ಶುರುವಾಗೋದು ಒಂದು ನರೇಶನ್ ಮೂಲಕ, ಬಿ ಸುರೇಶ್ ಅವರ ಒಂದು ನರೇಶನ್ ಮೂಲಕ ಶುರುವಾಗುತ್ತೆ. ಸೊ ಹಸಿರೇ ತುಂಬಿರುವಂಥ ಊರಲ್ಲಿ ಒಬ್ಬ ಉಸುರನ್ನ ಹರಿಸ್ಕೊಂಡು ಬರ್ತಿದ್ದಾನೆ. ಅವನು ಬಂದರೆ ಈ ಊರಿನ ಕೆರೆ ಕೆಂಪಾಗುತ್ತೆ, ಹಸಿರಾಗಿರುವಂಥ ಮರ ಸುಟ್ಟು ಬೂದಿ ಆಗುತ್ತೆ. ಈ ಥರದ ಒಂದು ಪಾರಿವಾಳ ಸತ್ತು ಬೀಳುತ್ತೆ. ಅಂದರೆ ಈ ಥರದೊಂದು ಒಬ್ಬ ರಾಕ್ಷಸ ಬರ್ತಿದ್ದಾನೆ ಊರಿಗೆ, ಅವನು ರಾಕ್ಷಸ ಬರ್ತಿದ್ದಾನೆ. ಆ ಒಂದು ರಾಕ್ಷಸನ ಬಿಲ್ಡಪ್ಪು ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ಗೆ ಹೇಳಿದಾಗ ಮತ್ತೆ ಅವರು ಇನ್ನೊಂದಷ್ಟು ಮಗುದೊಂದು ಧ್ವನಿ ಬರುತ್ತೆ. ಮತ್ತು ಇನ್ನೊಂದು ವರ್ಷನ್ ಬಂದಾಗ ಒಂದು ಕಡೆ ಇದು ರಕ್ಷಕನ ಕಥೆಯೋ ರಾಕ್ಷಸನ ಕಥೆಯೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ರಾಜ್ ಬಿ ಶೆಟ್ಟಿ ಅವರು ರಕ್ಷಕನಾಗಿ ಬರ್ತಾರೋ ರಾಕ್ಷಸನಾಗಿ ಬರ್ತಾರೋ ಅನ್ನೋದು ಕ್ವಶನ್ ಮಾರ್ಕ್ ಬರುತ್ತೆ. ಈ ಥರದ ಒಂದು ಕುತೂಹಲ ಭರಿತವಾದಂಥ ಟೀಸರ್ನ ಕಟ್ ಮಾಡಿ ತುಂಬ ಕ್ಯೂರಿಯಸ್ನ ಬಿಲ್ಡ್ ಮಾಡಿದೆ ಚಿತ್ರತಂಡ. ಸಿನಿಮಾ 6ನೇ ತಾರೀಕು ಬರ್ತಾ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ತಂಡನೇ ವಿಶೇಷವಾಗಿ ಕಾಣ್ತಾ ಇದೆ, ವಿಶಿಷ್ಟವಾಗಿ ಕಾಣ್ತಾ ಇದೆ. ಪ್ರೇಮ್ ಅವರ ಒಂದು ಬಳಗದ ಹುಡುಗರು ಎಲ್ಲ ಸೇರಿಕೊಂಡಿದ್ದಾರೆ. ಇನ್ನೊಂದು ಕಡೆ ರವಿ ವರ್ಮ ಅವರ ಒಂದು ಪ್ರೊಡಕ್ಷನ್ ಇದೆ ಅಂತಂದರೆ ಅವ್ರದ್ದೊಂದು ಸಿಗ್ನೇಚರ್ ಇದೆ. ಇನ್ನೊಂದು ಕಡೆ ರಾಜ್ ಬಿ ಶೆಟ್ಟಿ ಆ್ಯಂಡ್ ಟೀಮ್ ಅವ್ರದ್ದೊಂದು ಇನ್ವಾಲ್ವ್ಮೆಂಟ್ ಇದೆ ಈ ಸಿನಿಮಾದಲ್ಲಿ. ಸೊ ಎಲ್ಲ ಸಿನಿಮೋತ್ಸಾಹಿಗಳು, ಸಿನಿಮಾನೇ ಪ್ರೀತಿ ಮಾಡ್ಕೊಳ್ಳೋರು, ಸಿನಿಮಾನೇ ಬದುಕನ್ನಾಗಿಸ್ಕೊಂಡಿರೋರು, ಸಿನಿಮಾ ಜೊತೆಗೆ ನಿರಂತರವಾಗಿ ಟ್ರಾವೆಲ್ ಮಾಡ್ತಿರೋದು, ಎಲ್ಲ ಸಿನಿಮಾ ಮನಸ್ಸುಗಳು ಸೇರ್ಕೊಂಡು ಮಾಡಿರುವಂಥ ರಕ್ಕಸಪುರದೋಳ್ ಮೇಲೆ ನಿಜವಾಗ್ಲೂ ಟೀಸರ್ ನೋಡಿದ್ಮೇಲೆ ತುಂಬ ಕ್ಯೂರಿಯಾಸಿಟಿ ಈ ಸಿನಿಮಾ ಮೇಲೆ ಹುಟ್ಕೊಂಡಿದೆ. ಈ ಸಿನಿಮಾ ಬೇರೆ ಏನೋ ಹೇಳಕ್ಕೆ ಹೊರಟಿದೆ. ಆ್ಯಂಡ್ 2026ರ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗಿದೆ. ಆ್ಯಂಡ್ ಆ ಒಂದು ನಿರೀಕ್ಷೆಯನ್ನು ತಣಿಸುತ್ತೆ, ಆ ರೇಂಜ್ಗೆ ಈ ಸಿನಿಮಾ ಹೋಗುತ್ತೆ ಅನ್ನೋ ಒಂದು ಸೂಚನೆ ಈ ಒಂದು ಗ್ಲಿಮ್ಸಲ್ಲಿ ಕಾಣಿಸ್ತಾ ಇದೆ. ಸೊ ಈಗಷ್ಟೇ ಟೀಸರ್ ಬಂದಿದೆ ಆ್ಯಂಡ್ ಕಮೆಂಟ್ಸ್ ನೋಡ್ತಾ ಇದೆ, ಟೀಸರ್ ಕಮೆಂಟ್ಸ್ ನೋಡ್ತಾ ಇದೆ, ತುಂಬ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ನ ಹಾಕ್ತಿದ್ದಾರೆ. ರಾಜ್ ಬಿ ಶೆಟ್ಟಿ ಆಯ್ಕೆಗಳೇ ವಿಶೇಷವಾಗಿರುತ್ತೆ. ಅವರ ಸಿನಿಮಾಗಳಲ್ಲಿ ಆ ಸೂಕ್ಷ್ಮತೆ, ಆ ಭಿನ್ನತೆ, ಅದರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಫ್ಯಾಕ್ಟರು, ಆ ಕೌತುಕತೆ
ಮೆಟಾಫರಿಕ್ ಆಗಿ ತುಂಬ ವಿಷಯಗಳನ್ನು ಹೇಳುವಂಥದ್ದು ಅವರ ಕಥೆಗಳ ಆಯ್ಕೆಯಲ್ಲಿ, ಸಿನಿಮಾಗಳ ಆಯ್ಕೆಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಈ ಒಂದು ಸಿನಿಮಾ ವಿಚಾರಕ್ಕೆ ಬಂದಂಗೆ ಅವರ ಆಯ್ಕೆ ಹೇಗಿರ್ಬೋದು ಅನ್ನೋ ಕುತೂಹಲ ಇತ್ತು. ಸೊ ಖಂಡಿತವಾಗ್ಲೂ ಈ ಸಲನೂ ರಾಜು ಒಂದು ಹೊಸ ಪ್ರಯತ್ನಕ್ಕೆ, ಒಂದು ಹೊಸ ಸಾಹಸಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಈ ತಂಡದ ಜೊತೆಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಪ್ರೀವಿಯಸ್ಲಿ ಅವರು ಲಾಸ್ಟ್ ಇಯರು ಸೂಫ್ರಮ್ಸು ಅಷ್ಟು ದೊಡ್ಡ ಸಕ್ಸಸ್ ಆಗಿತ್ತು. 45 ಅಂತ ಕಮರ್ಷಿಯಲ್ ಎಂಟರ್ಟೈನ್ಮೆಂಟಲ್ಲಿ ಅವರು ಜೊತೆಯಾಗಿದ್ದರು. ಇನ್ನೊಂದು ಕಡೆ ಲ್ಯಾಂಡ್ ಲಾರ್ಡು ಆ ಥರದ್ದೊಂದು ಸೊ ರೋಲು ಅಂತ ಅದು ಇನ್ನೊಂದು ಶೇಡ್ನ ಹೇಳ್ತಾ ಇದೆ. ಇನ್ನೊಂದು ಒಂದು ರೀತಿ ಮಾಸಿಫೈ ಈ ಒಂದು ಕ್ಯಾರೆಕ್ಟರು, ಈ ಒಂದು ಅವರ ಪಾತ್ರಗಳ ಆಯ್ಕೆ, ಆ ಪಾತ್ರಗಳಿಗೆ ಮಾಡುವಂಥ ಮಾಸಿಫಿಕೇಷನ್, ಈ ಒಂದು ಸಿನಿಮಾದಲ್ಲಿ ಅವರು ಬುಲೆಟಲ್ಲಿ ಎಂಟ್ರಿ ಕೊಡ್ತಾರಲ್ಲ ಲಾಸ್ಟ್ಗೆ ಒಂದು ಎಂಡ್ ಬಿಟ್ಟು ಲ್ಯಾಂಡಿಂಗು ನಿಜವಾಗ್ಲೂ ಅಮೇಝಿಂಗ್ ಆಗಿದೆ. ಆ್ಯಂಡ್ ಈ ಅವರು ಅಂದರೆ ಆ ಪರ್ಸ್ನಾಲಿಟಿ ಬಿಟ್ಬಿಡಿ, ಅವರು ಆ ಕ್ಯಾರೆಕ್ಟರ್ ಆಗ್ತಾರಲ್ಲ ಅದು ತುಂಬ ಮಜಾ ಅನ್ನಿಸ್ತಾ ಇದೆ. ಸೊ ಆದಷ್ಟು ಬೇಗ ರಕ್ಕಸಪುರದವಳು ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆ ಸಿನಿಮಾ ನೋಡಿದ ಮೇಲೆ ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡ್ಬೋದು, ಹೇಗಿದೆ ಅಂತ ನೋಡ್ಬೋದು. ಈಗ ಜಸ್ಟ್ ಈ ಟೀಸರ್ ನೋಡಿ ಇಷ್ಟು ವಿಷಯ ನನಗೆ ಹೇಳಬೇಕು ಅನ್ನಿಸ್ತು. ಇದು ನನ್ನ ಅನಿಸಿಕೆ ಅಷ್ಟೇ. ಬಟ್ ತುಂಬು ಸಿನಿಮೋತ್ಸಾಹದ ಸಿನಿಮಾ ದಾಹಿಗಳು ಎಲ್ಲ ಸೇರಿಕೊಂಡು ಈ ಥರದ್ದೊಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ KVN ಪ್ರೊಡಕ್ಷನ್ ಅವರ ಸಹಕಾರ ಈ ಸಿನಿಮಾಗೆ ಕಾಣಿಸ್ತಾ ಇದೆ, ಯಾಕೆಂದರೆ ಲೋಗೋ ಬರುತ್ತೆ. ಆ್ಯಂಡ್ ತುಂಬ ಜನರ ಕೈಚಳಕ, ನಿಪುಣರ ಕೈಚಳಕ ಈ ಸಿನಿಮಾಗೆ ಇದೆ ಅಂತ ಕಾಣಿಸ್ತಾ ಇದೆ. ಸೊ ರಕ್ಕಸಪುರದೋಳ್ ವರ್ಷದ ಅಂತ್ಯಕ್ಕೆ ಬಂದು ಒಂದು ಕಿಡಿಯನ್ನು ಹಚ್ಚಿದೆ. 2026ಕ್ಕೆ ಹೊತ್ತಿ ಉರಿಯುತ್ತೆ ಅನ್ನೋ ಲೆವೆಲ್ಗೆ ಆ ಒಂದು ಕಂಟೆಂಟು ಕಿಡಿ ಕಾಣಿಸ್ತಾ ಇದೆ. ಅದಾಗಲಿ ತುಂಬ ದೊಡ್ಡ ಯಶಸ್ಸುಗಳು ಕನ್ನಡ ಚಿತ್ರರಂಗದ ಪಾಲಾಗಲಿ. ಆ್ಯಂಡ್ ಈ ಸಿನಿಮಾ ರಾಜ್ ಬಿ ಶೆಟ್ಟಿ ಅವ್ರಿಗೂ, ರವಿ ವರ್ಮಾ ಅವ್ರಿಗೂ ಆ್ಯಂಡ್ ರವಿ ಸಾರಂಗ ಒಂಥರ ತ್ರಿಬಲ್ ಇದು. ಡೈರೆಕ್ಟರ್ ಹೆಸರು ರವಿ ಸಾರಂಗ, ಪ್ರೊಡ್ಯೂಸರ್ ಹೆಸರು ರವಿ ವರ್ಮಾ ಆ್ಯಂಡ್ ನಾಯಕನ ಹೆಸರು ರಾಜ್ ಬಿ ಶೆಟ್ಟಿ, RRR. ಸೊ ಆಮೇಲೆ ಸಿನಿಮಾ ಹೆಸರು ರಕ್ಕಸಪುರದವಳು. ರಕಾರ ಕನ್ನಡ ಚಿತ್ರರಂಗಕ್ಕೆ ಯಾವಾಗಲೂ ಸಕಾರ ಮತ್ತು ಪಾಸಿಟಿವ್ ಎನರ್ಜಿ ಅದು. ಸೊ ರಕಾರದಲ್ಲಿ ರಾಕ್ ಮಾಡಿ ರಾಕಿಂಗ್ ಸ್ಟಾರ್ದು ಸಿನಿಮಾ ಬರ್ತಾಯಿದೆ, ಟಾಕ್ಸಿಕ್ಕು ಇದಾದಮೇಲೆ. ಸೊ ಎಲ್ಲವೂ ತುಂಬ ಮಜವಾಗಿದೆ, ತುಂಬ ಖುಷಿಯಾಗಿ ಎಂಜಾಯ್ ಮಾಡುವಂಥ ವಾತಾವರಣ ಇಂಡಸ್ಟ್ರಿ ಸೃಷ್ಟಿ ಮಾಡ್ತಾಯಿದೆ. ಆ ಥರದ ಸಿನಿಮಾಗಳನ್ನು ಕೊಡ್ತಾಯಿದೆ. ಈ ಎಲ್ಲ ಸಿನಿಮಾಗಳನ್ನು ನೋಡೋಣ, ಸಂಭ್ರಮಿಸೋಣ ಅನ್ನೋದೇ ನಮ್ಮ ಒಂದು ಆಶಯ. ನಮಸ್ಕಾರ.